ಶಿವಕುಮಾರ್ ಸಿಎಂ ಆಗಲೇಬೇಕು. ಆಗಲೇಬೇಕು ಆಗಲೇಬೇಕು ಡಿಕೆ ಶಿವಕುಮಾರ್ ಆಗಲೇಬೇಕು ಆಗಲೇಬೇಕು ಡಿಕೆ ಶಿವಕುಮಾರ್ ಸಿಎಂ ಆಗಲೇಬೇಕು. ಆಗಲೇಬೇಕು ಡಿಕೆ ಶಿವಕುಮಾರ್ ಸಿಎಂ ಆಗಲೇಬೇಕು. ಆಗಲೇಬೇಕು ಆಗಲೇಬೇಕು ಡಿಕೆ ಶಿವಕುಮಾರ್ ಸಿಎಂ ಆಗಲೇಬೇಕು. ಮುಖ್ಯಮಂತ್ರಿ ಆಗಬೇಕು. ಯಾಕೆಂದ್ರೆ ಅವರಿಗೆ ಒಂದು ಮುಖ್ಯ ಸ್ಥಾನ ಕೊಡಬೇಕು. ಆ ತಾಯಿ ಕೋಟೆ ಮಾರಿಕಮ್ಮ ಸಂಕಷ್ಟ ಮತ್ತೆ ಕಟ್ಟಿನ ಆಗಲೇಬೇಕು ಆಗಲೇಬೇಕು. ಡಿಕೆ ಶಿವಕುಮಾರ್ ಸಿಎಂ ಆಗಲೇಬೇಕು ಆಗಲೇಬೇಕು ಆಗಲೇಬೇಕು. ಡಿಕೆ ಶಿವಕುಮಾರ್ ಸುಮ್ಮನೆ ಕೊಡ್ತಾರಲ್ಲ ಸುಮ್ಮನೆ ಈ ಕಡೆ ಕಾಣಿಸ್ತಾ ಇದೆ. ಸಾಕಷ್ಟು ಮೊದಲನೇದಾಗಿ ಈ ವರ್ಷ ಏನು ವಿಪರೀತ ಚಳಿ ಇದೆ. ಇವತ್ತು ಶಿವಮೊಗ್ಗದಲ್ಲಂತೂ ಕೂಡ ಮಲೆನಾಡು ಪ್ರದೇಶ ಬಹಳ ಚಳಿ ಇದೆ. ಆದ್ದರಿಂದ ಒಂದು ಹೆಜ್ಜೆಯಾಗಿ ಇವತ್ತು ಏನು ನಿರ್ಗತಿಕರು ಅನ್ನೋ ತಪ್ಪಾಗತ್ತೆ, ಆರ್ಥಿಕವಾಗಿ ಬಡವರಿರ್ತಾರೆ, ಆಮೇಲೆ ಭಿಕ್ಷುಕರು ಪಾಪ ಈ ದೇವಸ್ಥಾನ ಮುಂದೆ ಕೆಲವು ಕಡೆ ಭಿಕ್ಷೆ ಬೇಡುವಂಥವರಿಗೆ ಆ ಚಳಿಯನ್ನು ತಡ್ಕೊಳ್ಳೋ ಶಕ್ತಿ ಇಲ್ಲ. ಆ ಭಿಕ್ಷುಕರಿಗೆ ಮತ್ತು ನಿರ್ಗತಿಕರಿಗೆ ಒಂದು ಬೆಡ್ಶೀಟನ್ನು ಒಂದು ಹೊದಿಕೆಯನ್ನು ಕೊಡುವಂಥ ಕಾರ್ಯಕ್ರಮ. ಇದ್ರ ಮೂಲ ಉದ್ದೇಶ ಅಂದರೆ ಈಗಾಗಲೇ ತಮಗೆಲ್ಲ ಗೊತ್ತಿರೋ ಹಾಗೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ಜಿಯವರು ಈ ರಾಜ್ಯದ ಉಪಮುಖ್ಯಮಂತ್ರಿ ಆಗಿದ್ದಾರೆ. ಅವರು ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿ ಆಗಲಿ, ಯಾವುದೇ ರೀತಿ ಅಡ್ಡಿ ತಡೆಗಳು ಅವರಿಗೆ ಬರಬಾರ್ದು. ಅವರ ರಾಜಕೀಯ ಶ್ರೇಯೋಭಿವೃದ್ಧಿಗೋಸ್ಕರ ನಾವಿವತ್ತು ಎಳ್ಳು ಅಮಾವಾಸ್ಯೆ ಬಹಳ ಪ್ರಮುಖವಾದಂಥ ಅಮಾವಾಸ್ಯೆ ಇದು. ಈ ಅಮಾವಾಸ್ಯೆ ದಿವಸ ಯಾವುದೇ ರೀತಿಯಾದಂಥ ಅವರ ಅಧಿಕಾರಕ್ಕೆ ಮುಖ್ಯಮಂತ್ರಿ ಸ್ಥಾನಕ್ಕೆ ಕುಂದುಕೊರತೆ ಬರದೇ ಇರಲಿ, ಮತ್ತು ಅದೇ ರೀತಿ ಏನು ಅವರಿಗೆ ಅಡ್ಡಿ ಮಾಡೋಕ್ಕೆ ಕೊಟ್ಟಿದ್ದಾರೆ ಆ ಪುಣ್ಯಾತ್ಮರಿಗೆಲ್ಲ ಆ ತಾಯಿ ಒಳ್ಳೆಯ ಸದ್ಬುದ್ಧಿ ಕೊಡಲಿ, ಯಾಕೆ ಮಾತಿನಂತೆ ನಡ್ಕೊಡ್ಲಿ ಆ ಪುಣ್ಯಾತ್ಮರು ಅಂತೇಳಿ ಇವತ್ತು ಅವರಿಗೆಲ್ಲ ಒಳ್ಳೆ ಬುದ್ಧಿ ಕೊಡಲಿ ಅಂತೇಳಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ಜಿ ಅವರು ಮುಂದಿನ ದಿನಗಳಲ್ಲಿ ಬೇಗ ಮುಖ್ಯಮಂತ್ರಿ ಆಗಲಿ ಅಂತೇಳಿ ಅವರ ಸೇವೆ ಈ ರಾಜ್ಯಕ್ಕೆ ಬಹಳ ಇದೆ. ಹಾಗೆ ಯಾಕೆಂದರೆ ಕರೋನಾದಲ್ಲಿ ತಾವೆಲ್ಲ ನೋಡಿರ್ಬೋದು, ರೈತರಿಗಿರ್ಬೋದು ಅಥವಾ ಮನೆಯಲ್ಲಿ ಹೊರಗಡೆ ಬರ್ದಿರೋಂಥ ಸಾರ್ವಜನಿಕರಿಗೆ ಇವತ್ತು ಒಂದು ಕಡೆ ರೈತರಿಗೆ ದುಡ್ಡು ಕೊಟ್ಟು ತರಕಾರಿ ಹಣ್ಣು ಕೊಂಡ್ಕೊಂಡ್ರೆ ಪುಕ್ಕಟೆಯಾಗಿ ಆ ಜನಕ್ಕೆ ಒಂದು ಆಹಾರ ವಿತರಣೆ ಮಾಡೋದು ಕೆಲಸ ಮಾಡಿದರು. ಅದೇ ರೀತಿ ಮಳೆ ಇಲ್ಲದಾಗ ಋಷಶೃಂಗಕ್ಕೆ ಹೋಗಿ ಒಂದು ಪೂಜೆ ಮಾಡಿಸೋದ್ರ ಮೂಲಕ ಆ ಮಳೆರಾಯನಿಗೆ ಪೂಜೆ ಸಲ್ಲಿಸಿ ಒಳ್ಳೆ ಮಳೆಯನ್ನು ತರಿಸ್ತಾಯಿದ್ರು. ಎಲ್ಲ ಒಂದು ನಾಡಿನ ಅಭಿವೃದ್ಧಿಗೋಸ್ಕರ ಡಿ ಕೆ ಶಿವಕುಮಾರ್ ಬಹಳ ಕಷ್ಟಪಟ್ಟಿದ್ದಾರೆ. ಅವರು ಒಂದು ಮುಂದಿನ ದಿನಗಳಲ್ಲಿ ಅವರು ರಾಜ್ಯದ ಮುಖ್ಯಮಂತ್ರಿಯಾಗಿ ಜನರು ಸೇವೆ ಮಾಡಲಿ ಅಂತ ಇವತ್ತು ಏನು ಕಂಟಕ ಪರಿಹಾರ ತಾಯಿ ಕೋಟೆ ಮಾರಿಕಾಂಬ ಗ್ರಾಮ ದೇವತೆ ಇದು. ಈ ತಾಯಿಗೆ ಇವತ್ತು ನಾವೆಲ್ಲ ಸೇರಿಸಿ ನಮ್ಮ ಕಾಂಗ್ರೆಸ್ ಪ್ರಮುಖರೆಲ್ಲ ಸೇರಿಸಿ ಇವತ್ತು ಆ ತಾಯಿಗೆ ಒಂದು ವಿಶೇಷ ಪೂಜೆ ಮಾಡ್ತೀವಿ.